ಇದು ರಾಜ ಬಾಕ್ಸ್ ಸವಾರ್ನ ಭೂಮಿ. ಆಶ್ಚರ್ಯ ಒಂದು ಹೇಳ್ತೀನಿ, ಈ ಊರಿನ ಕಾರ್ಯಕ್ರಮದಲ್ಲಿ ಬುದ್ಧಿ ಇಲ್ಲಿನ ತನಕ ನಿಮ್ಗೆ ಯಾವ ಕಾರ್ಯಕ್ರಮದ ಮುಸಲ್ರು ದುಡ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ನಾನು ಇಲ್ಲಿ ನಿಂತೀನಿ ಅಂದಿನಿಂದ ಮುಸಲ್ಮಾನರು ಕೂಡ ಇಲ್ಲಿ ಬಂದು ದುಡಿತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅಪ್ಪವ್ರೆ ನೀವು ನಮಗೆ ಏನು ಸೇವೆ ಹೇಳ್ತೀರಿ ಹೇಳ್ರಿ. ನಾವು ಕೂಡ ಈ ದೇಶದ ನೆಲದವರೇ ಇದ್ದೀವಿ. ರಾಜ ಬಾಕ್ಸ್ ಸವಾರ್ ಸೂಫಿಗಳ ನೆಲ ಇದೆ. ಹಿಂದೂಗಳು ಕೂಡ ಒಂದೇ, ಸೂಫಿಗಳು ಕೂಡ ಒಂದೇ. ಅಂತಹ ಒಂದು ಸುಂದರ ನೆಲದಲ್ಲಿ ಇವತ್ತ ಆ ಮಕ್ಕಳು ಬಂದು 15-20 ಜನ ಮಕ್ಕಳು ಬಂದು ಹೇಳ್ತಕ್ಕಂಥ ಸಾಮಾನ್ಯ ಅಲ್ಲ. ನಮ್ಮ ದಾವೂದ್ ಅಂತೂ ಅನ್ನಲ್ಲ, ಒಂದು ಟೀಮ್ ಸಿಸ್ಟಮ್ ಬಂದಿತ್ತು. ಇವತ್ತು ಅಡಿಗೆ ವ್ಯವಸ್ಥೆಯಲ್ಲೂ ಕೂಡ ತರ್ತಕ್ಕಂಥದ್ದು. ಮತ್ತೊಂದು, ಕಾಂಗ್ರೆಸ್ನವರು ಬೇರೆ ಕಡೆ ನಿಮ್ಮ ಕಡೆ ಕೆಲಸಕ್ಕೆ ಸಹಕಾರ ಕೊಟ್ಟರೋ ಇಲ್ಲೋ, ಬಟ್ ಇಲ್ಲಿ ಕಾಂಗ್ರೆಸ್ನವ್ರ ಮಕ್ಕಳು ಸಹಕಾರ ಕೊಟ್ಟಾರ. ಯಪ್ಪ ನಿಮ್ಮ ಶಬ್ದ ತೋಡೆ ಒಗೋಡ್ ಪಡಿಸ್ ನಮಗೆ ಭಾಳ ಏನ್ರಿ. ನಮ್ದೆಲ್ಲ ಬಕ್ಕು ಇಲ್ಲ, ಅದು ನಡೀತದ. ಮಾತಿಗೆ ಬಂಧನ ಮಾಡ್ಯಾರ, ಖರೆ 1000 ಮಾತಾಡಿಸ್ಯಾರ ಅವ್ರು. ನಿಶ್ಚಿತವಾಗಿ ನಮ್ಮ ಒಂದೇ ಒಂದು ಶಬ್ದದಲ್ಲಿ ಇದಕ್ಕೆ ಪ್ರಸಾದ ವ್ಯವಸ್ಥೆ ಹೆಂಗ ಅಂತಂದ್ರೆ ಪರ್ಮಿಷನೇ ಇಲ್ಲ. ಯಾರ ಬಲ್ಲಿ ಹೋಯ್ತೀರಿ, ಯಾರ ಬಲ್ಲಿ ಕೇಳ್ತೀರಿ, ಇದೆಲ್ಲ ಗೊಂದಲ ಇತ್ತು. ವಿಜಯ್ ಸಿಂಗಕ್ಕೆ ಕರೆದೆ. ವಿಜಯ್ ಸಿಂಗ ಕರೆದ ನಂತರ ಮಾನ್ಯ ಧರ್ಮಸಿಂಗ್ ಸಾಹೇಬರ ಸುಪುತ್ರ, ಅಪ್ಪ ಈ ರೀತಿ ಸಮಾವೇಶ ಇದೆ, ಅದಕ್ಕೆ ನೀನು ಪ್ರಸಾದ ಕೊಡಬೇಕು ಅಂತಂದಾಗ, ಅಪ್ಪವ್ರೆ ಆ ಸಮಾವೇಶ ಏನದನೇನೋ ನೀವು ಹೇಳತ್ತೀರಿ, ನಾ ಕೊಟ್ಟೆ ಹಾಕ್ತೀನಿ, ಎಷ್ಟು ಬೇಕೋ ಅಷ್ಟು ಪ್ರಸಾದ ಸೇವೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಅದಾದ ನಂತರ ಟೀಮಿಗೆ ಅವ್ರದೆಲ್ಲ ಟೀಮ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಗುಂಡು ರೆಡ್ಡಿ ಅವ ಕಾಂಗ್ರೆಸ್ನೂ ಬಿಜೆಪಿ ಏನನ್ನೂ ಗೊತ್ತಾಗಿಲ್ಲ ಅವ. ಮತ್ ಪಾಪ ಅದ್ರದ್ದು ಏನೇನದೋ ಹಾಲತ್ ಮತ್ತೆ ಪಕ್ಷದ ಉಚ್ಚಾಟನ ಮಾಡ್ತಾವೋ ಇಡ್ತಾವೋ. ಅದಕ್ಕೆ ಆರಂದಲ ಅಪ್ಪರಿಗೆ ಕೊಡ್ಬೇಡ್ರಿ ಅಂತ ಅವ್ರಲ್ಲತ್ತೀವಿ, ಅಂಜಂಜಿ ಹೇಳತ್ತೀವಿ. ಆದ್ರೆ ನೀವು ಮಾತ್ರ ಬಾಂಬ್ ಹಾಕಿದ್ರಿ ಎಲ್ಲರೂ ಜೋರಿಲಿ ಹೊಡೆದ್ರಿ. ಆದ್ರೂ ಕೂಡ ಏನ್ ಹರ್ಕತ್ತಿಲ್ಲ. ನಿಮ್ ಬಾಂಬು ಒಂದ್ ದಿವ್ಸ ಕೆಲಸ ಮಾಡ್ತದ, ಅದು ನಮ್ಮ ನೈಟ್ರೋಜನ್ ಆಗಿ ಪ್ರಕೃತಿಯಲ್ಲಿ ಕೆಲಸ ಮಾಡ್ತಂತ ಹೇಳಿ, ಹಿಂಗಾಗಿ ನಮ್ ಗುಂಡು ರೆಡ್ಡಿ ಬಹಳ ಕಷ್ಟಪಟ್ಟ. ಜೊತೆಯಲ್ಲಿ ಒಬ್ಬನ ಹೆಸರು ಹೇಳಿದ್ರೆ ಮತ್ತೆಲ್ಲರೂ ಸಿಟ್ಟು ಬಂದತ್ತು. ಕನಿಷ್ಠ ಒಂದು 100 ಜನ, 1000 ಜನ ತರುಣರು, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಕೂಡ ದುಡ್ದವರು. ಎಲ್ಲಕ್ಕಿಂತ ದೊಡ್ಡದು ಈ ಕೆಲಸದಲ್ಲಿ ನಮ್ಮ ಸ್ವಾಮಿಗಳು, ಘನಲಿಂಗ ರುದ್ರ ಮುನಿ ಶಿವಾಚಾರ್ಯ ಸ್ವಾಮಿಗಳು, ಮುಚ್ಚಳಂಬ ಸ್ವಾಮಿಗಳು. ಅವ್ರು ಅನ್ಬೇಕು, ಯಾಕೋ ಚೋರೆ ಸಾಲಲ್ಲಿ ಹೋಗ್ಯದ್ರಿ ಅಂತ ಅನ್ಬೇಕು. ಬಯ್ಯ ಸಲಕ್ ನಾನು ಕರೆಸರು ಸುರು ಅಲ್ಲಿಂದ ಶುರು ಆಯ್ತರ ಆಯ್ತು. ಒಂದೇ ಹೇಳಿದೆ, ಸ್ವಲ್ಪ ಅದು ವಿಚಿತ್ರ ಭಾಷೆ ಸ್ಟೇಟ್ಮೆಂಟೇ ಬಂತು, ಸ್ವಲ್ಪ ಜವಾರಿ ಭಾಷೆದ ಬಂತು. ಇಲ್ಲೆಲ್ಲ ಸ್ವಾಮಿಗಳು ಬೈತಾರಂತ್ರಿ, ಹಂಗಂತ್ರಿ ಹಿಂಗಂತ್ರಿ ಅಂತ ಅಂದ ತಕ್ಷಣ ಕಣೇರಿ ಸ್ವಾಮಿಗಳು ತಲೆ ಕೆಟ್ಟದ ಅಂತ ನಾನು ಅಲ್ಲಿ ಹಿಡಿದು ಶುರು ಮಾಡಿದ ಮಾತದು ವೈರಲ್ ಆಯ್ತರ ಆಯ್ತು. ಸ್ವಾಮಿಗಳು ಎಂದೂ ಕೂಡ ಬೈದವರಲ್ಲ. ಲೋಕ ಕಲ್ಯಾಣಕ್ಕಾಗಿ ತಾಯಿ ಒಂದು ಮಾತು ಹೇಳ್ತಾಳೆ, ನೀ ಸತ್ತರ ಹೋಗೋದಿತ್ತು ಅಂತ ಮಗನಿಗೆ ಅಂತಾಳ, ಅದ್ರ ಮಗ ಸಾಯ್ತದ ನೋಡ್ತಾಳೆ ಏನ್ ತಾಯಿ? ಮಗನ ಮೇಲೆ ಹುಚ್ಚು ಪ್ರೇಮಕ್ಕಾಗಿ ಸಿಟ್ಟಿಗೆ ಬರ್ತಾಳೆ. ಆ ಹುಚ್ಚು ಪ್ರೇಮ ಯಾರ್ದು ಅಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಕೊನೆಗೆ ಎಲ್ಲ ಬಂದಂತ ಸತ್ಪುರುಷರ ಒಂದು ಪ್ರಸಾದ ಸೇವೆಗಾಗಿ ಬಸವರಾಜಿಗೆ ಹೇಳಿದೆ ನಾನು. ಬಸವರಾಜ್ ಸ್ವಾಮಿ ಅವನು ಕಾಂಗ್ರೆಸ್ ಮನುಷ್ಯನೇ. ಅವ ಅಂದ, ಆಯ್ತಪ್ಪ, ಅದಕ್ಕೆ ಆಯ್ತಪ್ಪ ನಂದು ಪ್ರಸಾದ ಅಂತ. ನಂತರ ನಮ್ಮ ಕುಮಾರ ಸ್ವಾಮಿಗಳು, ಕುಮಾರ್ ದೇವರ ಅವ್ರ ಹೆಸರು, ಕಣೇರಿ ಮಠದ ಸಾಧಕರು, ಒಳ್ಳೆ ರೀತಿಯಿಂದಾಗಿ ಮನೆ ಊರು ತಿರುಗಿ ಎಲ್ಲ ಲೀಡರ್ಸ್ಗಳ ಮಧ್ಯದಲ್ಲಿ ಹೋಗಿ, ಎಲ್ಲ ಜನಗಳ ಮಧ್ಯದಲ್ಲಿ ಹೋಗಿ ಎಲ್ಲರೂ ಸಹಕಾರ ಕೊಟ್ಟರು. ಬಿಜೆಪಿದವರು ಅಪ್ಪವ್ರ ಹೆಸರು ತಗೊಂಡಿಲ್ಲ ಅಂತ ಬಂತೀವಿ, ನೀವು ನಾರಾದಾಗಿರಿ, ಓ ಕೆಳಗೆ ಕುಂತಿರ ಗೊತ್ತದ, ನನಗೆ ಫೋನ್ ಮಾಡಿರಿಯಪ್ಪ, ನಾವು ಬಂದಿದ್ದೆ ನೋಡ್ರಿ, ಮತ್ತೆ ಕ್ಯಾನ್ಸಲ್ ಮತ್ತೆ ನಮಗೆ ಎಂದ್ ಮಾಡ್ರಿ ಅಂತ. ನಿಮ್ದು ಕೂಡ ಸಹಯೋಗ ಸಿಕ್ಕಿದೆ, ಸಹಕಾರ ಸಿಕ್ಕಿದೆ, ಸಿಗ್ತಾ ಇದೆ. ಈಟೆ ಭಾಳ ಲೇಟ್ ಮಾಡಿ ಹೊಂಟಿರಿ. ಅದಕ್ಕಾಗಿ ಲೇಟ್ ಮಾಡಿ ಬರಬೇಡ್ರಿ, ಬರ್ರಿ. ಎಲ್ಲರೂ ಸಹಕಾರ ಕೊಟ್ಟಿದ್ರಿ, ಒಳ್ಳೇದ್ದು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುಂದರವಾಗಿ ಆಗಿದೆ. ಹೆಚ್ಚಿಗೆ ಮಾತನಾಡಲಾರ್ದೇನೆ ಮೂಲ ಅನುಭವ ಮಂಟಪ ಹೋರಾಟ ಮಾಡುವಾಗನೂ ಬುದ್ಧಿ, ಆ ಅನುಭವ ಮಂಟಪದ ನನಗೇನು ಸಿಂಗಲ್ ಪೈಸೆ ಬೇಕೂ ಆಗಿಲ್ಲ, ಏನೂ ಇಲ್ಲ. ಆದ್ರೆ ಒಬ್ಬ ಪ್ರತಿಷ್ಠಿತ ರಿಟೈರ್ಡ್ ಕಮಿಷನರ್ ಆಫೀಸರ್ ಅಂತ ಹೇಳ್ತಿರಲ್ಲ, ಅವ ನನ್ನನ್ನ ಈ ಸ್ವಾಮಿದ ತಲೆ ಕೆಟ್ಟಿದೆ ಅಂತ ಹೇಳದ್. ತಲೆ ಕೆಟ್ಟವ ನಾನಲ್ಲ, ಅವನು. ಅದೇ ಒಂದು ಶಿಲಾಲೇಖವನ್ನು ಹಾಕ್ತಾನೆ. 1904ರಲ್ಲಿ ಚಾಲುಕ್ಯರ ಸಂಪೂರ್ಣ ಶಿಲಾಲೇಖವನ್ನು ಹಾಕ್ತಾನೆ. ಅದಕ್ಕೆ ಇತಿಹಾಸ ಹೇಳ್ತಾನೆ, ಪೀರ್ ಪಾಷಾ ಬಂಗ್ಲಾ. ಇದು ಏನು ಇವತ್ತಿಗೂ ಕೂಡ ಅದರ ಇತಿಹಾಸ ಹುಡುಗಿ ಮಠದಲ್ಲಿದೆ.
ಅದು ಭಂಡಾರಖಾನ ಅಂತಿದೆ, ಆಸ್ಥಾನ ಮಂಟಪ ಅಂತಿದೆ. ಇಷ್ಟೆಲ್ಲವೂ ಕೂಡ ಇದ್ದು ನಾವು ನಮ್ಮ ನಾಲಿಗೆಯನ್ನು ಹೊರಗಡೆ ಬಿಡತಕ್ಕಂಥ ಧ್ವನಿ ನಮ್ಮ ಹತ್ರ ದೇವರು ಕೊಡ್ತಾ ಇರಲಿಲ್ಲ. ಇದು ಎಂಥ ಹಿಂದೂ ಸಮಾಜದ ದುರ್ದೈವ ಅಂತಕ್ಕಂಥದನ್ನ ಹೇಳೋದಾಗಿ. ಪಾಪ ಆ ವ್ಯಕ್ತಿ ತಗೊಳ್ರಿ, ನೀವು ಇದು ತಗೊಂಡಿದ್ದಾಗಿ ನಡೆದು ನಮಗೆ ಸುಖ ಇಲ್ಲ ಅಂತ ಆ ಹಿರಿಯ ವ್ಯಕ್ತಿ ಬಂದು ಹೇಳಿದ್ದ. ಆದ್ರೆ ಅಷ್ಟು ತಕೊಳ್ಳೋಷ್ಟು ದುಡ್ಡು ನಮ್ಮ ಹತ್ತಿರ ಇದ್ದಿಲ್ಲ. ಹೀಗಾಗಿ ಅದು ಏನೋ ಉಳಿತು. ಲೀಡರ್ಗಳಿಗೆ ಹೇಳಲಿಕ್ಕೆ ಹೋಗಿದ್ರೆ, ರಾಜಕೀಯ ಜನರಿಗೆ ಹೇಳಕ್ ಹೋಗಿದ್ರೆ ಅದು ಏನೇನೋ ಮಾಡಿದ್ರು. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾನು ಹೇಳಿದೆ, ಇಲ್ಲಿ ಬಸವಣ್ಣನವರು ಪರುಷ ಕಟ್ಟೆ ಮೇಲೆ ಕುಂತು ಬಹಳಷ್ಟು ಬಂದಂತ ಭಕ್ತರಿಗೆ ಪ್ರಸಾದವನ್ನು ಕೊಟ್ಟಂತದ್ದು, ಕಷ್ಟವನ್ನು ಬಗೆಹರಿಸಿರ್ತಕ್ಕಂಥದ್ದು. 37 ಕೋಟಿ ರೂಪಾಯಿ ಹೋದ ಕರೆ 35 ಪೈಸೆ ಕೆಲಸ ಆಗಿಲ್ಲ. ಕೇವಲ ಇವತ್ತು ಹೇಗ ತಗಡದಾಗದ ಹಾಗೆ ಅದ. ಇಂಥವೆಲ್ಲ ನೋಡಿದ್ರೆ ಇದಕ್ಕಾಗಿ ಚಿಂತನೆ ಮಂಥನೆ. ಬಸವ ಕಲ್ಯಾಣದ ಜನ ಈ ಸಲ ನಾವ್ ಎಷ್ಟು ಸಲ ಕಾರ್ಯಕ್ರಮ ಮಾಡಿದ್ವಿ, ಯಾವ ಕಾರ್ಯಕ್ರಮದಾಗೂ ಕೂಡ ನಡೆದ್ರಿ ಯಾವ ತಂತಾನೆ ಅವುಗಳು ಮಾಡ್ಕೋತಾವ ಅಂತ ಅನ್ಬೇಕು, ಕೂಡ್ಬೇಕು, ದುಃಖಂದಕ್ಕೆ ಕೂಡ್ಬೇಕು. ಒಂದ್ಸಲನೂ ಬಂದಿಲ್ಲ. ಆದ್ರ ಈ ಸಲ ಪೂರ 93 ಜಾತಿ ಜನಾಂಗದ ಎಲ್ಲ ಜನಗಳು ಎಲ್ಲಾದ್ರೂ ಇದ್ದಿದ್ರೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಬಸವ ಕಲ್ಯಾಣಕ್ಕೆ ವಿರೋಧ ಮಾಡೋರು ನೀವ್ಯಾರು ಅಂತ ಕೇಳಿದ್ದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಯಾರ್ದು ಅಂತಂದ್ರೆ ಇದು ಬಸವ ಕಲ್ಯಾಣದ ಕಾರ್ಯಕ್ರಮ. ಬಸವ ಕಲ್ಯಾಣ ಉಳಿಸ್ಬೇಕಾಗಿದ್ರೆ ನೀವಿರ್ಬೇಕು. ನನ್ನಂತ ಸ್ವಾಮಿ ಬರಬಹುದು, ಮಾರ್ಕೊಂಡು ಹೋಗಬಹುದು, ಆದ್ರೆ ಬಸವ ಕಲ್ಯಾಣ ಮಾತ್ರ ಉಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಉಳಿತದ. ನೀವೆಲ್ಲ ಜನಾಂಗಗಳು ಒಂದಾಗಿರ್ಬೇಕಾಗ್ತದ. ದೇವಸ್ಥಾನ ಉಳಿಬೇಕಾಗಿದ್ರೆ, ಅನುಭವ ಮಂಟಪ ಉಳಿಬೇಕಾಗಿದ್ರೆ, ಪುರುಷ ಕೊಟ್ಟೆ ಉಳಿಬೇಕಾಗಿದ್ರೆ, ಇಲ್ಲಿನ ಸಂಸ್ಕೃತಿ ಉಳಿಬೇಕಾಗಿದ್ರೆ ನಿಮ್ಮ ಸಹಯೋಗಿ ಇರ್ಲಿ ಅಂತ ಹೇಳಿ ಹೆಚ್ಚಿಗೆ ಮಾತನಾಡಲಾರ್ದೇನೆ ಎಲ್ಲ ಪೂಜ್ಯರ ಆಶೀರ್ವಾದ ಸದೈವ ಇರ್ಲಿ. ಜೊತೆಯಲ್ಲಿ ನಾವು ಲಿಂಗಾಯತ್, ನಾವು ಇನ್ನು ಹಿಂದೂಗಳಲ್ಲ ಅಂತ ಮುಂದೆ ನೀವು ಕಂಪ್ಲೇಂಟ್ ಮಾಡೋದು ಬೇಡ. ಲಿಂಗಾಯತ್ ಎ, ಲಿಂಗಾಯತ್ ಬಿ. ನಾವು ಲಿಂಗಾಯತ್ ಬಿ ದಾಗ ಇದ್ದೇವೆ. ಲಿಂಗಾಯತ್ ಎ ಯಾರು? ಅವ್ರು ಪರ್ಮಿಷನ್ ಕೊಟ್ಟಾರ, ಕುಡಿಲಕ್ ಬರ್ತದ ಅಂತ, ಖಂಡ ತಿಲ್ಲಕ್ ಬರ್ತದ ಅಂತ. ಅವ್ರದೇ ಅದ ಅವರೆಲ್ಲ ಹೇಳ್ಯಾರ. ಅಂತ ಆ ಧರ್ಮ ನಿಮ್ ಸಂಗಟ ಅವಗಪ್ಪಗ ಜಗಳ ಆಡೋ ಮನಿ ಹೊರಗೆ ಹಾಕಾವ, ಅವು ನಿಮ್ ಮಾಡ್ಕೋರಿ. ನಾವು ನಮ್ಮ ಮನಿ ಮೇಲೆ ದೇವ್ರು ಇರ್ತದ, ಜಗಲಿ ಇರ್ತದ, ಮನಿಗೊಬ್ಬ ಗುರು ಇರುತ್ತಾನೆ, ಗುರು ಪರಂಪರೆ ಇದೆ, ಕುಲ ದೈವತೆ ಇದೆ. ಇದೆಲ್ಲ ಕಡೆ ವೀರಶೈವ ಲಿಂಗಾಯತ ಪರಂಪರೆ ನಮ್ದಿದೆ. ಇಂಥ ಒಂದು ಸುಂದರ ಪರಂಪರೆ ನೀವು ನಮ್ ಕೆಣಕ್ಲಿಕ್ಕೆ ಹೋಗ್ಬೇಡ್ರಿ, ನಾವು ನಿಮಗ್ ಕೆಣಕ್ಲಿಕ್ಕೆ ಹೋಗಲ್ಲ. ಇನ್ ಮುಂದೆ ಜಗಳನೇ ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಳ್ಳೆ ರೀತಿಯಿಂದಾಗಿ ಬದುಕೋಣ. ನೀವು ಬದುಕ್ರಿ. ಇನ್ ಮುಂದೆ ಬುದ್ಧಿ ಬಂತು, ದೇವ್ರ ಬಸವಣ್ಣ ನಿಮಗೆ ವಿಶ್ವಗುರು ಬಸವಣ್ಣ ಒಂದ್ ವೇಳೆ ಶಕ್ತಿ ಕೊಟ್ಟ ಅಂತಂದ್ರೆ ನಾವು ನೀವು ಕೂಡಿ ಮತ್ತೆ ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ ಶಬ್ದಕ್ಕೆ ವಿರಾಮ ಇಡುತ್ತೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.